ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ವಿಚಾರಗಳು ಮಾತಾಡುವುದಿದೆ, ಆದ್ರೆ ಈ ವಿಚಾರದಲ್ಲಿ ಸಿಲುಬಾದಿ ನಾರಾಯಣ ಸ್ವಾಮಿ ಅವರ ಬಾಯಲ್ಲೇ ಅವರ ಭಾಷಣದಲ್ಲಿ ನಾವು ಕೇಳಬೇಕಾಗುತ್ತೆ. ನಾನು 2-3 ವಿಚಾರಗಳನ್ನ ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಹೆಸರಲ್ಲಿ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ದಲಿತರಿಗೋಸ್ಕರ SC/ST ಜನಾಂಗಕ್ಕೋಸ್ಕರ ಮೀಸಲಿಟ್ಟಿರುವಂತ ಹಣ ಅಂದ್ರೆ SC/ST ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಕೊಡೋದಕ್ಕೆ, ಜೊತೆಯಲ್ಲಿ ಯಾವ್ದಾದ್ರು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಒಂದು ವಾಹನ ಖರೀದಿ, ಅಂಗಡಿ ಮುಂಗಟ್ಟುಗಳು ಮಾಡಬೇಕು, ಅಥವಾ ಭೂಮಿ ಇಲ್ದಿರುವಂತ ದಲಿತರಿಗೆ ಭೂಮಿಯನ್ನು ಕೊಡಬೇಕು ಅನ್ನುವಂತ ರೀತಿಯಲ್ಲಿ SC/ST ಜನಾಂಗದ ಏಳಿಗೆಗೆ ಇವತ್ತು ಮೀಸಲಿಟ್ಟಿರುವಂತ ಹಣವನ್ನ ದುರುಪಯೋಗ ಮಾಡಿಕೊಂಡು ಕಳೆದ 2 ಬಜೆಟ್ ಅಲ್ಲಿ ಕೂಡ 25,000 ಕೋಟಿ ಹಣವನ್ನ ದುರುಪಯೋಗ ಮಾಡಿಕೊಂಡು ಈ ಬಾರಿ ನಾಡಿದ್ದು ಇವತ್ತು ಅವರೇನು ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ ಅದರಲ್ಲಿ ಮತ್ತೆ 14,000 ಕೋಟಿ ಅಂದ್ರೆ 39,000 ಕೋಟಿ ಹೆಚ್ಚು ಕಡಿಮೆ 40,000 ಕೋಟಿ ಹಣವನ್ನ ಇವತ್ತು ನನ್ನ SC/ST ಅಣ್ಣ ತಮ್ಮಂದಿರಿಗೋಸ್ಕರ ಮೀಸಲಿಟ್ಟಿರುವಂತ ಹಣವನ್ನ ದುರುಪಯೋಗ ಮಾಡ್ಕೊಳ್ತಾ ಇರುವಂತ ಒಂದು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಧಿಕ್ಕಾರವನ್ನೇ ಹೇಳ್ತಾ, ನನಗೆ ಅನ್ಸೋ ಮಟ್ಟಿಗೆ ಅವ್ರು ಮಾಡಿಕೊಂಡಿರುವಂತ ಒಂದು ಪಾಪ. ಇವತ್ತು ನಮ್ಮ ದಲಿತರ ಏಳಿಗೆಗಾಗಿ ಇವತ್ತು ಮೀಸಲಿಟ್ಟಿರುವ ಹಣವನ್ನ ದುರುಪಯೋಗ ಮಾಡಿಕೊಂಡು ಅವರು ಪಾಪದ ಕೊಡ ತುಂಬಿ ನನಗೆ ಅನ್ಸೋ ಮಟ್ಟಿಗೆ ಕೆಲವೇ ದಿನಗಳಲ್ಲಿ ಅವರು ಬೆಳೆ ನೀಡಿಕಷ್ಟು ಅವರು ಎಣಿಸ್ಕೋಬೇಕಷ್ಟೇ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೈಗೊಳ್ಳುವುದಕ್ಕೆ ಖಂಡಿತವಾಗ್ಲೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮುಂದೆ ಬರೆಯೋದಕ್ಕೆ ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವರು ಯೋಗ್ಯರಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಇನ್ನ ಉಳಿದಿರುವಂತ ವಿಚಾರಗಳೆಲ್ಲದನ್ನು ಕೂಡ ನಮ್ಮ ಸಿಲುಬಾದಿ ನಾರಾಯಣ ಸ್ವಾಮಿ ಅಣ್ಣನವರು ನಮ್ಮ SC/ST ಜನಾಂಗಕ್ಕೆ ಆಗ್ತಾ ಇರುವಂತ ದ್ರೋಹದ ಬಗ್ಗೆ ನಾವೆಲ್ಲರೂ ಕೂಡ ಮನೆ ಮನೆಗೆ ಕೂಡ ನಾವು ಹೋಗಿ ಜನರಿಗೆ ನಾವು ತಿಳುವಳಿಕೆಯನ್ನ ಹೇಳುವುದ್ರ ಮೂಲಕ ಜನಗಳಲ್ಲಿ ಒಂದು ಜನಾಂದೋಲನವನ್ನ ತಗೊಂಡು ಬರುವುದ್ರ ಮೂಲಕ ಈ ಸಿದ್ದರಾಮಯ್ಯ ಸರ್ಕಾರವನ್ನ ಕಿತ್ತೊಗೆಯುವಂತ ಒಂದು ಪ್ರಾಮಾಣಿಕ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ, ಹೆಣ್ಮಕ್ಳು ಬಸ್ ನಲ್ಲಿ ಫ್ರೀಯಾಗಿ ಹೋಗ್ತಾರೆ. ಎಲ್ಲಿಗೆ ಬಂದು ಅಂತಂದ್ರೆ ತಿರುಪತಿಗೆ ಹೋಗ್ರಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಫ್ರೀ, ತಮಿಳುನಾಡು ಹೋದ್ರೆ ಫ್ರೀ ಅಂದ್ರಿ. ಕೊನೆಯಲ್ಲಿ ಏನ್ ಹೇಳಿದ್ರಿ? ಈ ಬಾಂಡ್ರ ಬಿಟ್ಟು ಆಚೆ ಹೋಗಂಗಿಲ್ಲ ಅಂದ್ರಿ. ಬಾಂಡ್ರಲ್ಲೇ ನಿಲ್ಲಿಸಿದ್ರಿ. ಆದ್ರೆ ಎಸಿ ಬಸ್ ಅಲ್ಲಿ ಹೋಗಂಗಿಲ್ಲ ಅಂದ್ರಿ. ಮಜಾ ಕೇಳಲಿಲ್ಲ. ಹೋಗ್ಲಪ್ಪ, ಆ ಕೆಂಪು ಬಸ್ ಸೀಟ್ಗಳು ಕಿತ್ತೋಗಿರ್ತವೆ. ನನ್ಗೆ ಹೇಳ್ರಿ, ಎಷ್ಟು ಜನ ದಲಿತ ಹೆಣ್ಣು ಮಕ್ಕಳು ನಿಮ್ ಬಸ್ ಅಲ್ಲಿ ಪ್ರಯಾಣ ಮಾಡಿದ್ದಾರೆ? ಲಿಸ್ಟ್ ಕೊಡಪ್ಪ ನೋಡೋಣ ಸಿದ್ದರಾಮಣ್ಣ. ಇದೇ ಲಿಸ್ಟ್ ಏನತ್ರ? ಇಲ್ಲತ್ರ ಇಲ್ಲ, ಲೆಕ್ಕನೇ ಇಲ್ಲ ನಿಮ್ಗೆ. ಆದ್ರೆ ಏನ್ ಮಾಡಿದ್ರಿ? ಜನಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಅಮೌಂಟ್ ತೆಗಿಬೇಕು SC/ST ಹಣನ ತೆಗೆದುಬಿಟ್ರಿ. ಒಂದು ಹೇಳ್ತೇನೆ, ನಮ್ಮ ಹೆಣ್ಣು ಮಕ್ಕಳು ಬಸ್ಸಲ್ಲಿ ಪ್ರಯಾಣ ಮಾಡೋರು ಬಹಳ ಕಡಿಮೆ. ನೀವು ನೋಡಿ, ST ಈ ಭಾಗದಲ್ಲಿ STಗಳು ಜಾಸ್ತಿ. ಏನ್ ದಿನ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡ್ತಾರ? STಗಳು ಬಸ್ಸಲ್ಲಿ ಓಡಾಡ್ತಾರ? ಯಾಕಂದ್ರೆ ಅವ್ರು ಬಡವರು ಇರೋದ್ರಿಂದ ಬೆಳಗ್ಗೆ ಎದ್ದು ಹೋಗ್ರಿ, ಮಾರಿ ಹೋಗ್ರಿ, ಪಾಟೀಲ್ಗೂ ಫ್ರೀ ಅಂದ್ರಿ. ನೀತಿ ಆಯೋಗದ ಪ್ರಕಾರ ಈ ಸಾರಿ ನೀವೇನಾದ್ರೂ ಬಜೆಟ್ ನಲ್ಲಿ ಮತ್ತೆ ಹಣ ತೆಗೆದ್ರೆ ನಾವು ಕೋರ್ಟ್ಗೆ ಹೋಗ್ಲಿಕ್ಕೆ ಸಿದ್ಧರಿದ್ದೇವೆ. ಕೋರ್ಟ್ ಹೋದ್ರೆ ಕಟಕಟಿಯಲ್ಲಿ ಸಿದ್ದರಾಮಯ್ಯ ಬಂದು ನಿಲ್ಲಬೇಕಾಗುತ್ತೆ. ಈ ಸಾರಿ ಕಟಕಟಿಯಲ್ಲಿ ನಿಲ್ಲಬೇಕಾಗುತ್ತೆ. ಯಾಕೆಂದ್ರೆ ನಮಗೆ ನೀವು ಮೋಸ ಮಾಡಿರುವ ಕಾರಣಕ್ಕೆ ನಿಮಗೆ ಕೋರ್ಟ್ ಜೀವನವಾಗುತ್ತೆ. ನೀವು ಮುಖ್ಯಮಂತ್ರಿ ಸ್ಥಾನವನ್ನು ಈ ಸಾರಿ ಕಳ್ಕೊಳ್ತೀವಿ. ಒಟ್ಟು ನಿಮ್ಗೆ ಅರ್ಥ ಬಂದಿದೆ, ಬೇರೆ ವಿಷಯ. ಈ ತಿಂಗಳು ಎಣಿಸ್ತಾ ಇದ್ದಾರೆ. ಈ ತಿಂಗಳ ಮುಂದಿನ ತಿಂಗಳ ಅಧಿಕಾರ ಕಳ್ಕೊಳ್ಳೋದು ಅಂತ ಇವರು ಇನ್ನು ಕೆಲವರು ಇದ್ದಾರೆ.
50 ಸ್ಥಾನಗಳಿಗೂ ಹೆಚ್ಚು ಸ್ಥಾನಗಳನ್ನು ಬಂದಿದೆ. ಯಾಕಂದ್ರೆ ಹಿಂದುಳಿದವರು ಬೇಸರ ಆಗಿದ್ದಾರೆ, ಮುಂದುವರೆದವರು ಬೇಸರ ಆಗಿದ್ದಾರೆ. SC STಗಂತೂ ಒಂದು ಓಟ್ ಕಾಂಗ್ರೆಸ್ ಹಾಕಲಾದ ಮೇಲೆ, ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಈ ಕಾಂಗ್ರೆಸ್ ಸುಡುವ ಮನೆ. ಸರ್ಕಾರ ದಲಿತ ವಿರೋಧಿ ಸರ್ಕಾರ ಮತ್ತು SCP ಮತ್ತು CST ಹಣ ಅಂದ್ರೆ SCಗಳಿಗೆ ಮತ್ತು STಗಳಿಗೆ ಮೀಸಲಾಗಿರುವಂತಹ ಹಣವನ್ನ ದುರ್ಬಳಕೆ ಮಾಡಿಕೊಂಡು ಏನು ಉಚಿತವಾಗಿ ಹಾವಿಗಳನ್ನ ಕೊಟ್ಟಿದ್ರು ಅದನ್ನೆಲ್ಲ ಬರ್ತಾ ಇದ್ದಾರೆ. ಅದು ಸರ್ಕಾರ ಬಹಳಷ್ಟು ತಪ್ಪು ಮಾಡ್ತಾ ಇದೆ. ಇದು ಚಟ್ಟ ವಿರುದ್ಧ, ಅಂದ್ರೆ ಏನು ನಮ್ಮ ಕಾನೂನಿಗೆ ವಿರುದ್ಧವಾಗಿ ಅವರು ಹೋಗ್ತಾ ಇದ್ದಾರೆ. ಕಾನೂನಿನಲ್ಲಿ ಯಾವ ಒಂದು ಆಕ್ಟ್ ಕೂಡ ಇಲ್ಲ. ಅಂತ ಹಣವನ್ನ ಯಾರು ಬೇರೆಯವರಿಗೆ ಉಪಯೋಗ ಮಾಡಲೇಬಾರದು ಅಂತೇಳಿ ಕಾನೂನಲ್ಲಿದೆ. ಆದ್ರೂ ಕೂಡ ಅವರು ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಈ ಒಂದು ಪುಷ್ಪಕ್ಕೆ ನಾವು ಕೊಟ್ಟಿದ್ದೀವಿ. ಇದನ್ನೆಲ್ಲ ಉದ್ದೇಶಿಸಿ ನಮ್ಮ ರಾಜ್ಯ ನಾಯಕರುಗಳು ಮಾತಾಡ್ತಿದ್ದಾರೆ. ನಾವೆಲ್ಲ ಆ ಕನಕಮ್ಮನ ಆಶೀರ್ವಾದದಿಂದ ಒಂದು ಹೊಸ ಶಕ್ತಿಯನ್ನ ತಾಳಬೇಕು. ಇಲ್ಲಿ ಏನೇ ನಮ್ಮ ಎಲ್ಲರನ್ನ ಅಣ್ಣವರು ಕರೆದುಕೊಂಡು ಹೋಗ್ತಾರೆ. ಪುನಃ ಬಹುತೇಕ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಗಳಿಸಿಕೊಳ್ಳುವಲ್ಲಿ ಜನಾರ್ದನ ರೆಡ್ಡಿ ಅವರ ಒಂದು ಮುನ್ನೋಟವನ್ನ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಭ್ರಷ್ಟ ಸರ್ಕಾರವನ್ನು ಕಿತ್ತು ಹಿಡಿಯಲಿಕ್ಕೆ ನಾವೆಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕು. ಈಗಾಗಲೇ ರಾಜ್ಯದಲ್ಲಿ ವಿಜಯೇಂದ್ರ ಅವರು, ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಜನಾರ್ದನ ರೆಡ್ಡಿ ಆಗಿ ಹಲವಾರು ನಾಯಕರ ನೇತೃತ್ವದಲ್ಲಿ ಇವತ್ತು ಸಾಕಷ್ಟು ಹೋರಾಟಗಳಾಗ್ತಾ ಇದ್ದಾವೆ. ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಚಲುವಾಗಿ ನಾರಾಯಣಸ್ವಾಮಿ ಅವರು ವಿಧಾನ ಪರಿಷತ್, ನನಗನ್ನಿಸ್ತದೆ ಅವರು ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.